ಮನೆಯಿಂದ ತಗೊಬಂದು ಬಾತ್ ಬೆಳೆಸ್ತಿದ್ದೀನ. ಎಲ್ಲ ನೆನಪಾಡ್ಕೊಳ್ಳಿ ವೋಲ್ಟೇಜ್ ಹೆಂಗಿರುತ್ತೆ ಅಂತ. ಮತ್ತೆ ಸಿಗಲ್ಲ ಇದು. ಇದನ್ನ ಒಂದು ರೀಲ್ ಮಾಡಿ ಪೋಸ್ಟ್ ಮಾಡ್ತೀನಿ. ಯಾರ್ಯಾರು ನನ್ನ ಮನ್ಸಿಗೆ ಒಬ್ರು ಒಳ್ಳೇದೇ. ಕ್ವಾಲಿಟಿ ಚೆಕ್ ಗೈಸ್, ಯಾವ ಕಾರ್ನರ್ ಕೂಡ ಸ್ಪೇಸ್ ಇಲ್ಲ, ಎಲ್ಲ ಕಡೆ ಜನ ಜನ ಜನ. ಸೊ ನೆವರ್ ಪ್ಲ್ಯಾನ್ ಎನಿ ಟೂರಿಸ್ಟ್ ಪ್ಲೇಸ್ ಆನ್ ವೀಕೆಂಡ್ ಅಂತ ಇದಕ್ಕೆ ಹೇಳೋದು. ನಾವು ಅಲ್ಲಿ ಏನೋ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಹೋಗಿ ಜನ ನೋಡಿದ ತಕ್ಷಣ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಯಾವ ಕಾರ್ನರ್ ಕೂಡ ಸ್ಪೇಸ್ ಇಲ್ಲ, ಇನ್ಕ್ಲೂಡಿಂಗ್ ಪಾರ್ಕಿಂಗ್. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ. ಬಟ್ ಒನ್ ಥಿಂಗ್ ಮೇಡ್ ಅಸ್ ಹ್ಯಾಪಿ ಅಂದರೆ ದಿಸ್ ಹಿಡನ್ ಜಮ್. ಏನೋ ಸ್ಟೆಪ್ಸ್ ಕಾಣ್ತಿದೆಯಲ್ಲ ಅಂತ ಟೆಂಪಲಿಂದ ಈ ಥರ ಕೆಳಗಡೆ ಇಳ್ಕೊಂಡು ಹೋದರೆ ವಿ ಗಾಟ್ ದಿಸ್ ಸೋ ಬ್ಯೂಟಿಫುಲ್ ವ್ಯೂ. ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಮತ್ತೆ ಮೇಲೆ ಹೋಗಿ ಹಾಗೆ ಟೆಂಪಲ್ನ ಒಂದು ರೌಂಡ್ ಸುತ್ತ ಹಾಕಿ ಅಲ್ಲೇ ಒಂದೆರಡು ಗ್ರೂಪ್ ಫೋಟೋ, ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ನಮ್ಮ ಫೈನಲ್ ಡೆಸ್ಟಿನೇಷನ್ ರೆಸಾರ್ಟ್ ಹತ್ರ ಹೊರಟ್ವಿ. A few moments later. ಫೈನಲಿ ನಾವು ಎಂಟ್ರಿ ಕೊಟ್ಟಿದ್ದು ಈ ರೊಟ್ಟಿಕಲ್ಲು ರೆಸಾರ್ಟಿಗೆ. ಎಂಟ್ರಿ ಕೊಡ್ತಿದ್ದಾಗೆ ಹೀಗೆ ನಾಯಿ ಮರಿಗಳು ಕಚ್ಚಾಡ್ತಾ ಇದ್ವು. ನಮ್ಮ ವಿದ್ಯಾ ಸಿಸ್ಟರ್ ಆಸ್ ಯೂಶುವಲ್ ನಗ್ತಾ ಇದ್ರು. ನಮ್ಮ ಕೀರ್ತಿ ಸಿಸ್ಟರ್ ಹೊಟ್ಟೆ ನಾವು ಅಂತ ಹೇಳಿ ಆಳ್ತಾ ಇದ್ರು. ವಿದ್ಯಾ ಸಿಸ್ಟರ್ ನಿಮ್ಮಿಂದಾನೆ ಕೀರ್ತಿ ಸಿಸ್ಟರ್ ಹಿಂಗಾಗಿದ್ದ? ಇಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ಮಧ್ಯಾಹ್ನ ಯಾರು ಊಟ ಮಾಡಿರಲಿಲ್ಲ. ಸೊ ಹೋದ ತಕ್ಷಣ ನಾವು ಚೆಕ್ ಇನ್ ಆಗಿದ್ದು ಡೈನಿಂಗ್ ಹಾಲಿಗೆ. ತಿಂತಾ ಇದ್ದೀರಾ ಎಲ್ಲರನ್ನೂ ಬಿಟ್ಟು? ಅಂದ್ರೆ ತುಂಬಾ ಊಟ ಸಿಗ್ತಾ ಇದೆ. ನಾನು ತಗೊಳ್ಳಿ, ಫಸ್ಟ್ ತಿನ್ಬೇಕು. ಫಸ್ಟ್ ಕೀರ್ತಿ ಸಿಸ್ಟರ್ ಕೊಡ್ಬೇಕು ನೀವು. ಕೀರ್ತಿ ಸಿಸ್ಟರ್ ಇಸ್ಕೊಡಿ. ಸ್ಯಾನಿಟಾ ಸಿಸ್ಟರ್ ಬಾತ್ ಹೆಂಗಿದೆ? ಕೀರ್ತಿ ಸಿಸ್ಟರ್ ಹೊಟ್ಟೆನೂ ಕಡಿಮೆ ಆಯ್ತಾ? ಅರ್ಚನಾ ಸಿಸ್ಟರ್, ವಿದ್ಯಾ ಸಿಸ್ಟರ್ ಫಸ್ಟ್ ನೀವೇ ತಿಂದಿದ್ದು ತಿಂತಿದ್ದೀರ, ಖಾಲಿ ಮಾಡಿಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಊಟ ಮುಗಿಸಿ ಪಕ್ಕದಲ್ಲೇ ಇದ್ದಿದ್ದು ಕೇರಮ್ನ ಒಂದು ರೌಂಡ್ ಆಡಿ ಆಮೇಲೆ ಎಲ್ಲರೂ ಲಗೇಜ್ ತೊಗೊಳಕ್ಕೆ ಹೊರಟ್ವಿ. ಎಲ್ಲರೂ ಲಗೇಜ್ ಇಸ್ಕೊಂಡು ಸೀದಾ ಹೊರಟಿದ್ದು ರೂಮ್ ಕಡೆಗೆ. ಒಳಗಡೆ ಹೋಗ್ತಿದ್ದ ಹಾಗೆ ಗೊತ್ತಾಯಿತು ದಿಸ್ ರೆಸಾರ್ಟ್ ವಾಸ್ ವರ್ತ್ ಎವ್ರಿ ಪೆನ್ನಿ ಅಂತ, ಬಿಕಾಸ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾವಿನ್ನೂ ಕಂಪ್ಲೀಟ್ ರೆಸಾರ್ಟ್ ಎಕ್ಸ್ಪ್ಲೋರೇ ಮಾಡಿರಲಿಲ್ಲ. ನಾವು ಹೋಗ್ತಾ ಇದ್ದಿದ್ದು ವೇ ಇತ್ತಲ್ಲ ಟುವರ್ಡ್ಸ್ ರೂಮ್, ದಟ್ ವಾಸ್ ರಿಯಲಿ ರಿಯಲಿ ಸೋ ಬ್ಯೂಟಿಫುಲ್. And this was our stay. ಎಲ್ಲ ನೆನಪಾಡ್ಕೊಳ್ಳಿ ವೋಲ್ಟೇಜ್ ಹೆಂಗಿರುತ್ತೆ ಅಂತ. ಮತ್ತೆ ಸಿಗಲ್ಲ ಇದು. ರೂಮ್ ಹೇಗಿದೆ? ಓಕೆ, ಚೆನ್ನಾಗಿದೆ. ಇನ್ನೊಂದು ಹಾಸ್ಪಿಟಲ್ ಬಂದಂಗೆ ಸೇಮ್ ಅಷ್ಟೇ. ಕೀರ್ತಿ ಸಿಸ್ಟರ್ ಮಾತಾಡಿಸ್ಬೇಡಿ ಬೇರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಸ್ಪಿಟಲ್ ಹಿಂಗ್ ಕಾಣಿಸ್ತಿದೆ. ಪೇಷಂಟ್ ವಿದ್ಯಾ, ಪೇಷಂಟ್ ಸ್ಯಾನಿಟಾ, ಪೇಷಂಟ್ ಕೀರ್ತಿ, ಪೇಷಂಟ್ ನಿಮಗೆ ಏನ್ ತೊಂದ್ರೆ ಅಂತ ಬಂದಿದ್ದೀರಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ರೂಮ್ ಮುಂದೆ ಇದ್ದಿದ್ ವ್ಯೂ. ಇವಾಗ ಹಿಂಗೆ ಕಾಣಿಸ್ತಾ ಇದೆ. ಬೆಳಗ್ಗೆ ಕಂಪ್ಲೀಟ್ ಆಗಿ ಮಿಸ್ಟಿಂದ ಕವರ್ ಮಾಡಿತ್ತು. ನೋಡ್ಲಿಕ್ಕೆ ಮಾತ್ರ ಸಖತ್ತಾಗಿತ್ತು. ಈಗ ಇಲ್ಲೊಂದಿಬ್ರು ನಡ್ಕೊಂಡು ಹೋಗ್ತಾರೆ, ವ್ಯೂ ಎಂಜಾಯ್ ಮಾಡ್ತಿದ್ದಾರೆ. ಇನ್ನೊಂದಿಬ್ರು ಅಲ್ಲೇ ಉಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಟ್ ವಾಸ್ ಸೋ ಫನ್ ಗೈಸ್. ಇಷ್ಟು ಬ್ಯೂಟಿಫುಲ್ ಸ್ಪಾಟ್ ನೋಡೋದ್ಮೇಲೆ ಸುಮ್ಮನೆ ಇರ್ತೀವ? 100 ಫೋಟೋ ವೀಡಿಯೋಸ್ ಅಂತೂ ಗ್ಯಾರಂಟಿ.
ಆಮೇಲೆ ಎಲ್ಲರೂ ಸ್ಟ್ರಾಂಗಾಗಿ ಕಾಫಿ ಕುಟ್ಕೊಂಡು ಸುತ್ತ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊರಟ್ವಿ. ರೆಸಾರ್ಟ್ ಬರ್ಲಿಕ್ಕಿಂತ ಮುಂಚೆನೇ ಹೇಳಿದ್ರು ಇಲ್ಲಿ ಸಾಂಗ್ಸ್ ಲೌಡ್ ಮ್ಯೂಸಿಕ್ ಎಲ್ಲೋ ಇಲ್ಲ ಅಂತ. ಫುಲ್ ರೆಸಾರ್ಟ್ ನೋಡಿದಾಗ ಗೊತ್ತಾಯ್ತು ಯಾಕೆ ಇಲ್ಲಿ ಮ್ಯೂಸಿಕ್ ಎಲ್ಲೋ ಇಲ್ಲ ಅಂತ. ಈ ರೆಸಾರ್ಟು, ಆ ಸೌಂಡು, ವೆದರು, ವ್ಯೂ, ಇಟ್ ವಾಸ್ ಅನ್ ಆಬ್ಸಲ್ಯೂಟ್ ಥೆರಪಿ. ಯಾವಾಗ ನಿಮಗೆ ರೆಫರ್ ಮಾಡ್ಬೇಕಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಭವಿಷ್ಯದಲ್ಲಿ ಕಲ್ಲು ಇದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯಾರ್ಯಾರು ನನ್ನ ಮನ್ಸಿಗೆ ಒಬ್ರು ಒಳ್ಳೇದೇ ನಮ್ಮ ಮನ್ಸು ನನ್ಗೆ ಒಳ್ಳೇದ್ ಮಾಡಿದ್ರೆ ವಿದ್ಯಾ ಮುಂದೆ ಹೆಂಗೋ ಸ್ವಲ್ಪ ನೋಡೋಣ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. A few moments later. And now comes the best part of the day. ಮನಸ್ಸುಗಳು ಒಲವಿಂದ ಕಟ್ಟಿಕೊಂಡ ಲೋಕವಿದು ಏನಂದ ನಿರ್ಮಲ ಖುಷಿಯಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.